ನೋಡಿ ತುಂಬಾ ಕ್ಲಬ್ಸ್ ಬಂದಿದೆ. ಅದ್ರಲ್ಲಿ ಆಲ್ಟರ್ನೇಟಿವ್ ಕ್ಲಬ್ ಇದು. ZX ಟೆನಾರ್ ಇದೆ, ಬೂಸಾ ಇದೆ, ಟ್ರಿಯಂ ಟೈಗರ್ ಇದೆ, 25th ಎಡಿಷನ್ ಬೂಸಾ ಒಂದಿದೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪಾ ಎಲ್ಲ ಅನ್ಕೊಂತಾರೆ, ಏನು ಸೈಡ್ ಇಂದ ತೋರಿಸಿ ಗಾಡಿಗಳು ತೋರಿಸ್ತಾ ಇದ್ದ. ಇವತ್ತು ಫುಲ್ ಗಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಇವತ್ತು ಒಂದು ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಇದೆ. ಅದಕ್ಕೆ ಎಲ್ಲಾರ ಒಂದು ನಮ್ದು ಕ್ರೇಜಿ ಕ್ರೂ ಅಂತ ಕ್ಲಬ್ ಇದೆ. ಅದಕ್ಕೆ ಲೈನ್ ಅಪ್ ಮಾಡ್ಕೊಂಡು ಇಲ್ಲಿಂದ ರೆಡಿ ಆಗ್ತಾ ಇದೀರಿ ಹೋಗಕ್ಕೆ ಆ ಇವೆಂಟ್ಗೆ. ನೋಡಿ ಎಲ್ಲ ರೆಡಿ ಆಗ್ತಾ ಇದಾರೆ. ಲೈನ್ ಅಪ್ ಸ್ಟಾರ್ಟ್ ಆಯ್ತು. ಎಲ್ಲ ಗಾಡಿ ಕೂಡ ಸ್ಟಾರ್ಟ್ ಮಾಡ್ತಾ ಇದಾರೆ. ಬನ್ನಿ ನಮ್ ಗಾಡಿ ಸ್ಟಾರ್ಟ್ ಮಾಡೋಣ. ಕ್ರೇಜಿ ಆಗಿದೆ ಗುರು ಲೈನ್ ಅಪ್. ಅಬ್ರಾ ಮಾಡಾಕ್ತಾ ಇದಾರೆ ನೋಡಿ. ಎಲ್ಲಾರು ಬಂದ್ರಿ ಎಂಟ್ರಿ ಪಾಯಿಂಟ್ಗೆ. ನೋಡಿ ಹಿಂಗೆ ಕೊಟ್ಟಿದ್ದಾರೆ ಟಿಕೆಟ್ಸ್. ಇದರಲ್ಲಿ ಓಪನ್ ಮಾಡಿ ಹಿಡ್ಕೊ, ಇದನ್ನ ಅನ್ಪ್ಯಾಕ್ ಮಾಡ್ತಾ ಇದೀರಿ ನೋಡಿ. ಅಯ್ಯೋ ಅರ್ಧೆ ಹಾಕ್ಬಿಟ್ಟೆ. ಹೆಂಗೆ ಓಪನ್ ಮಾಡೋದು? ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಕೈಗೆ ಒಂದು ಬ್ಯಾಂಡ್ ಇದೆ, ಒಂದು ಬ್ಯಾಂಡು, ಒಂದು ಇದೇನಂತಾರೆ ಇದನ್ನು, ಒಂದು ಬ್ಯಾಡ್ಜು, ಒಂದು ಸ್ಟಿಕ್ಕರ್, 3 ಕೊಟ್ಟಿದ್ದಾರೆ ನೋಡಿ. ತುಂಬ ಕ್ಲಬ್ಸ್ ಬಂದಿದೆ. ಅದರಲ್ಲಿ ಆಲ್ಟರ್ನೇಟಿವ್ ಕ್ಲಬ್ ಇದು ನೋಡಿ. ಇದೇ ಬೈಕರ್ ಕಲ್ಚರ್ ಗುರು. ಏನು ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ ನೋಡಿ. ವೆಲ್ಕಮ್ ಟು ಬೈಕರ್ಸ್ ವರ್ಲ್ಡ್ ಗುರು. Seriously, what is this place? ಇಲ್ಲಿರೋ ಲೈನ್ ಅಪ್ಸ್ ನೋಡಿ. ಇಲ್ಲಿ ನೋಡಿ ZX ಟೆನಾರ್ ಇದೆ, ಬೂಸಾ ಇದೆ, ಟ್ರಿಯಂ ಟೈಗರ್ ಇದೆ, 25th ಎಡಿಷನ್ ಬೂಸಾ ಒಂದಿದೆ. ಇಲ್ಲೊಂದು 900 ಇದೆ. ಕ್ರೇಜಿ ಆಗಿದೆ. ಇನ್ನೂ ತುಂಬ ನೋಡ್ತೀನಿ. ಒಳಗಡೆ ಹೋದ್ರೆ ಕಾಣಿಸುತ್ತೆ ನಿಮಗೆ ಯಾವ್ದು ಬೈಕ್ ಇದೆ ಅಂತ. ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಸ್ಟಂಟ್ ನಡೀತಾ ಇದೆ ನೋಡಿ. I gotta hit that body. I'm the top for the top. I can't never take a break. Yeah, I'm hot and you not. That's why all my records bang. KLX ಒಂದು ನೋಡಿದೆ. KLX ನೋಡಿ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ನಾನು ಇಷ್ಟೊಂದು ಹತ್ರದಲ್ಲಿ ನೋಡ್ತಾ ಇರೋದು. KLX ಮಾತ್ರ ಗುರು. ಇದರಲ್ಲಿರೋ ಕಲರ್ ಮಾತ್ರ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಎಲ್ಲಿ ಹೇಳು ನೋಡಿ. ಅಪ್ರೆಲ್ಲ ಲೈನಪ್ ಇದು ಫುಲ್ಲು. ಅಪ್ರೆಲ್ಲ ನೇಕೆಡ್ ವರ್ಷನು, ಸ್ಪೋರ್ಟು ಎಲ್ಲ ಇದೆ ನೋಡಿ. ಕ್ರೇಜಿ ಲೈನಪ್ಪು. ಅಪ್ರೆಲ್ಲ ಇದು ಇದೆ ನೋಡಿ, ಸ್ಕೂಟರ್ ಕೂಡ ಇದೆ. OG ಲೈನಪ್ ಅಂದರೆ ಇದೇ ಗುರು. ಯಪ್ಪ ಏನು ಕ್ರೇಜಿ ಆಗಿದೆ ನೋಡಿ. RXಗಳು, ಆರೆಂಜ್ ಕಲರ್ RX ನೋಡಿ ಎದ್ದು ಕಾಣಿಸ್ತದೆ. HD ಇದೆ, ಚೇತಕ್ ಇದೆ. ಇಲ್ಲಿ ಯಾವುದೋ RCB ಮಾಡಿಸಿದ್ದಾರೆ ನೋಡಿ. ಕ್ರೇಜಿಯಾಗಿ ಕಾಣಿಸ್ತದೆ. ಇದು ಕೂಡ ಯಾವುದೋ TVS ಸಮುರಾಯ. ಇದು ಯಾವುದು, ಇದು ಸಮುರಾಯ್ ಥರ ಇದೆ. ಅಲ್ಲೊಂದು RX ಇದೆ ಗುರು. ಈ ಗಾಡಿ ನೀವು ನೋಡಲೇಬೇಕು. ಈ ಇವೆಂಟಲ್ಲೇ ಕ್ರೇಜಿ ಬೈಕ್ ಯಾವ್ದು ನೋಡಿದ್ದಂದ್ರೆ ನೋಡಿ BMW ಯಾವುದೋ ಗುರು ಗಾಡಿ. ಇದು ಕ್ರೇಜಿಯಾಗಿ ಕಾಣಿಸ್ತದೆ ಗಾಡಿ ಮಾತ್ರ ನೋಡಿ. BMW ಸಿಂಬಲು. ಯಪ್ಪ ಇದೇ ಫಸ್ಟ್ ಟೈಮ್ ಈ ಥರ ಬೈಕ್ ಎಲ್ಲ ಇದೆ ಅಂತ ನೋಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಬೈಕ್ ಎಲ್ಲ ಲೈನ್ ಅಪ್ 3 ರೋಲ್ ಮಾಡಿದ್ದಾರೆ. ಇಷ್ಟು ಗಾಡಿ ಬಂದ್ಬಿಟ್ಟು ಫುಲ್ಲು ಎಲ್ಲ ರಾಯಲ್ ಎನ್ಫೀಲ್ಡೇ. ಎಕ್ಕಡೆ ತಿರುಗಿದ್ರೂ ಫುಲ್ ಆ್ಯಂಡ್ ಫುಲ್ ರಾಯಲ್ ಎನ್ಫೀಲ್ಡೇ ಕಾಣಿಸ್ತಾ ಇದೆ ನೋಡಿ. 1 2 3 4 5 6 ಆ ಕಡೆ ಫುಲ್ಲು ರಾಯಲ್ ಎನ್ಫೀಲ್ಡೇ ನಿಲ್ಸಿದ್ದಾರೆ. ಆ ಕಡೆ ಬಂದರೆ ಸೂಪರ್ ಬೈಕ್ ಲೈನ್ ಗುರು. ಒನ್ ಆಫ್ ಮೈ ಫೇವ್ರೆಟ್ ಲೈನ್ ಅಂದರೆ ಇದೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಗಾಡಿ ಇದೆ ಅಂತ ನೋಡಿ. ಸೂಪರ್ ಬೈಕ್ ಲೈನ್ಸಲ್ಲಿ ಬಂದ್ಬಿಟ್ಟು ಫಸ್ಟು ನಿಂಜಾ 1000 ಇದೆ. ಇದು ಯಾವುದೋ ಯೂಸಂಗ್ ಇದೆ. ಇದು ಹ್ಯಾರ್ಲಿ ಡೇವಿಡ್ಸನ್ ಇರಬೇಕು. ಹ್ಯಾರ್ಲಿ ಡೇವಿಡ್ಸನ್ನು Z900. ಇದು ಜಿಕ್ಸರ್ ಗುರು. ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಲರು. ಇಲ್ಲೊಂದು Z900. ಇಲ್ಲಿ ಬಂದ್ಬಿಟ್ಟು GS 1250 ಒಂದು ಇಂಡಿಯನ್, ಯಾವುದೋ ಇಂಡಿಯನ್ ಬೈಕು. ಓ ಬ್ರೋ, CBR 650 ಕ್ರೇಜಿಯಾಗಿ ಕಾಣಿಸ್ತದೆ. ಇದು 1290. ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ ಗಾಡಿ ಮಾತ್ರ. KTM ಲೈನಪ್ಪಲ್ಲಿ ಇಲ್ಲಿ ನೋಡಿದ್ರೆ ನೋಡಿ ಅಡ್ವೆಂಚರ್ 250 ಇದೆ, 390 ಇದೆ. ಇದು ಬಂದ್ಬಿಟ್ಟು 890 ಅನಿಸುತ್ತೆ. ಇದು ಕೂಡ ಅಷ್ಟೇ ಗುರು, ಕ್ರೇಜಿಯಾಗಿದೆ. ಹಾಗೆ ಇಲ್ಲೊಂದು ಬಂದರೆ ಇಲ್ಲೂ 390 ಇದೆ ಅಡ್ವೆಂಚರು. ಇಲ್ಲೂ ಅಡ್ವೆಂಚರ್ ಇದೆ. KTM ಅಲ್ಲಿ ಕ್ರೇಜಿಯಾಗಿರೋ ಬೈಕ್ ಅಂದರೆ ಇದೇ ಗುರು. 6 days ಅಂತೆ ಈ ಗಾಡಿ ಹೆಸರು. ಬಂದ್ಬಿಟ್ಟು 4 ಸ್ಟ್ರೋಕ್ ಅಂತೆ. 15 lakhs ಆಗುತ್ತಂತಾರೆ ಈ ಗಾಡಿ ಮಾತ್ರ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಗುರು ಈ ಗಾಡಿ. 6 days ಏನೇ ಕೊಟ್ಟಿದ್ದಾರೆ ಅಂದರೆ ವಾರದಲ್ಲಿ 6 ದಿನ ಓಡಿಸ್ಬೋದು. 7ನೇ ದಿನ ಆರಾಮಾಗಿ ಮನೇಲಿ 1 ದಿನ ರೆಸ್ಟ್ ತೊಗೊಬೋದು. ಇದು ನೋಡಿದ್ರೆ ಎಂಡೂರೋ ನೋಡಿ. ಇದು ಅಷ್ಟೇ ಕ್ರೇಜಿಯಾಗಿ ಕಾಣಿಸ್ತದೆ ನೋಡಿ. ಇಲ್ಲಿ ನೋಡಿದ್ರೆ ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಬಂದಿದೆ. ರೆಡ್ ರೋಸ್ಟರಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಾಡಿಗೆ ಹಾಕಿದ್ದಾರೆ. ಡ್ರೀಮ್ಗೆ ಹಾಕಿದ್ದಾರೆ, ಎಕ್ಸ್ಪಲ್ಸ್ಗೆ ಹಾಕಿದ್ದಾರೆ, ಕಾಂಟಿನೆಂಟಲ್ GTಗೆ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಕಂಟೆಸ್ಟ್ ಒಂದು ನಡೀತಾ ಇದೆ. ಇವಾಗ ಹೆಂಗೆ ಬಾಕ್ಸಲ್ಲಿ ಗೋಲ್ಡ್ ಎತ್ತಾರೋ ಅದೇ ಥರ ಸೈಲೆನ್ಸರ್ ಹಾಕ್ಬಿಟ್ಟು ಇಡ್ತಾ ಇದ್ದಾರೆ ಒಳಗಡೆ. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ರೇಜ್ ಡೈನಾಮಿಕ್ಸ್ ಅಂತ ನೋಡಿ. ಕ್ರೇಜಿ ಆಗಿದೆ ಗುರು ಬುಲೆಟ್ ಇದರಲ್ಲಿ. ಅಪ್ಪ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವೀಲ್ ನೋಡಿ ಗುರು ಇದರಲ್ಲಿ. ಯಪ್ಪ
220 ಸೆಕ್ಷನ್ ಇರುತ್ತೆ. ವೀಲ್ ಮಾತ್ರ ಇದರಲ್ಲಿ ಕ್ರೇಜಿಯಾಗಿದೆ ನೋಡಿ. ಕಲರ್ ಕೂಡ ನೋಡಿ, ಫುಲ್ಲು ಕಾರ್ಬನ್ ಫೈಬರ್. ಈ ಗಾಡಿ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಈ ಗಾಡಿ ಕಾಸ್ಟ್ ಬಂದ್ಬಿಟ್ಟು 8 ಇಂದ 10 ಲಕ್ಷ ರೂಪಾಯಿ ಆಗುತ್ತಂತೆ. ನೋಡಿ ಇಲ್ಲಿದೆ 160cc 18 bhp 82 kg ಇದೆ. ಬರೀ 82 kg ಗುರು. ಇದರಲ್ಲಿ ಅವರೇ ಫ್ರೇಮ್ ಎಲ್ಲ ಅವರೇ ಡೆವಲಪ್ ಮಾಡ್ಕೊಂಡಿರೋದು. ಫುಲ್ ಕಾರ್ಬನ್ ಫೈಬರು ನೋಡಿ. ಈ ಕಾರ್ಬನ್ ಫೈಬರ್ ಬೇರೆ ಬಂದ್ಬಿಟ್ಟು 1 kg ಅಷ್ಟೇ ಅಂತೆ. ದಿಸ್ ಒನ್ ಬ್ರೋ, ಹಾಂ ಯಾ, ಕಾರ್ಬನ್ ಫೈಬರ್ ಪಾರ್ಟ್ಸ್ ನೋಡಿ ಗುರು, ಏನು ಕ್ರೇಜಿ ಆಗಿದೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಸುಜುಕಿಯಲ್ಲಿ 3 ಗಾಡಿ ನಿಲ್ಲಿಸಿದ್ದಾರೆ. ಒಂದು ಬಂದ್ಬಿಟ್ಟು V-Strom 800D ಇದೆ ನೋಡಿ, ಇದು ಸಕ್ಕತ್ತಾಗಿ ಕಾಣಿಸ್ತದೆ. ಆಮೇಲೆ ಬೂಸಾ ಇದೆ. ಇನ್ನೊಂದು ಆಮೇಲೆ ಅಂಡರ್ ರೇಟೆಡ್ ಗಾಡಿ ಇದೆ ನೋಡಿ, GSX 8R ಟ್ವಿನ್ ಸಿಲಿಂಡರ್ ಗಾಡಿ ಗುರು. ಇಲ್ಲೊಂದೊಂದು ಚಿಕ್ಕ ಬೈಕ್ ನಿಲ್ಲಿಸಿದ್ದಾರೆ, ಕ್ರೇಜಿಯಾಗಿ ಕಾಣಿಸ್ತದೆ ನೋಡಿ ಬೈಕ್ ಮಾತ್ರ. ಇಲ್ಲಿದೆ ಇರಸಮ್ ನೋಡಿ, 155cc ಇದು 4 ಸ್ಪೀಡ್ ಗಾಡಿ ನೋಡಿ. ಚಿಕ್ಕವರೆಲ್ಲ ಓಡ್ಸೋಕ್ಕೆ ಕ್ರೇಜಿ ಆಗಿದೆ ಈ ಗಾಡಿ ನೋಡಿ ಗುರು. ಇಲ್ಲಿದೆ ಎಲ್ಲ ಬೈಕ್ಸು, ಡ್ಯುಕಾಟಿ ಇದೆ, ಹಾರ್ಲಿ ಡೇವಿಡ್ಸನ್ ಇದೆ, ಟ್ರಿಯಮ್ ಡೇಟೋಣ ಇದೆ. ಟ್ರಿಯಮ್ ಡೇಟೋಣಕ್ಕಿಂತ ಎಲ್ಲ ಬೈಕಿಂದ ಕ್ರೇಜಿಯಾಗಿರೋದು ನೋಡಿ M1000RR. ಅಲ್ಲಿ CBR ಫೈರ್ ಬ್ಲೇಡ್ ಇದೆ, 10R ಇದೆ, ಬೂಸಾ ಇದೆ, ಅಪ್ರಿಲಾ ಇದೆ, ಇಲ್ಲೊಂದು 6R ಇದೆ ನೋಡಿ. ಈ ಬೂಸಾ ಮಾತ್ರ ಎಷ್ಟು ದೊಡ್ಡದಾಗಿದೆ. ಸ್ವಿಂಗಮ್ ಎಲ್ಲ ದುಡ್ಡದು ಹಾಕಿದ್ದಾರೆ ನೋಡಿ. ಈ 6R ನೋಡಿ ಕ್ರೇಜಿ ಆಗಿದೆ. ಇದ್ರಲ್ಲಿ ಮಾಡಿರೋ ಪೇಂಟ್ ವರ್ಕ್ಸ್ ಕೂಡ ಅಷ್ಟೇ ಬಾಂಬಾಗಿ ಮಾಡಿಸಿದ್ದಾರೆ. ಇಷ್ಟೊಂದು ಪ್ರೈಸ್ ಎಲ್ಲ ವಿನ್ ಆಗಿದೆ ಇದು 2 ಗಾಡಿನೂ. ಇದೆರಡು ಫುಲ್ಲು ಡ್ರ್ಯಾಗ್ ರೇಸ್ಗೆ ಯೂಸ್ ಮಾಡೋದು ಟ್ರ್ಯಾಕಲ್ಲಿ ನೋಡಿ. ಇಲ್ಲಿ ಬಂದರೆ ಫುಲ್ ಆ್ಯಂಡ್ ಫುಲ್ ವಿಂಟೇಜ್ ಬೈಕ್ಸು. ಇಲ್ಲಿ HD ಇದೆ, HD ಕೋಲ್ಟ್ 60 ಅಂತ ಇದೆ, ಚೇತಕ್ ಇದೆ, ತುಂಬ ಗಾಡಿ ಇದೆ ನೋಡಿ. ಇದು ಅಷ್ಟೇ ಕ್ರೇಜಿಯಾಗಿ ಲೈನ್ ಅಪ್ ಮಾಡಿದ್ದಾರೆ ಈ ಗಾಡಿಗಳ್ನು. ಬಾಂಬ್ ಕಾರ್ ನೋಡ್ತೀನಿ ಇಲ್ಲಿ, ಆಸ್ಟನ್ ಮಾರ್ಟಿನ್ ಇದೆ ನೋಡಿ ಗುರು. ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಈ ಗಾಡಿ ಮಾತ್ರ. ಸಕ್ಕತ್ತಾಗಿದೆ. V12 ಇಂಜಿನ್ ಈ ಗಾಡಿ ನೋಡಿ. ಕೆಳಗಡೆಲ್ಲ ಫುಲ್ ಕಾರ್ಬನ್ ಫೈಬರು. ಏನೋ ಬರ್ದಿದ್ದಾರೆ ನೋಡಿ, lovestanley.com ಅಂತ. ಅದ್ರಲ್ಲಿ ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ಕಡೆ ಬಂದರೆ ಇದರಲ್ಲಿ ಏನೋ ಗೊತ್ತಿಲ್ಲ, ಇದರಲ್ಲಿ ಅದೇ ಆಕ್ಸೆಸರೀಸು ಇದು ಕೂಡ ನೋಡಿ. ಫುಲ್ ಆ್ಯಂಡ್ ಫುಲ್ ಆಕ್ಸೆಸರೀಸ್ ಲೋಡ್ ಮಾಡಿದ್ದಾರೆ ಅಡ್ವೆಂಚರ್ 390ಗೆ. ಸಾಕಾಗಿ ಕಾಣಿಸ್ತಾ ಇದೆ ನೋಡಿ. ಟ್ರಿಯಂಪಲ್ಲಿ ಬೇಜಾನ್ ಗಾಡಿ ಇದೆ, ಓಲ್ಡ್ ಟ್ರಿಯಂಪ್ ಕೂಡ ಇದೆ ನೋಡಿ. ನೋಡಿ ಈ ಬೈಕ್ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಸ್ಟ್ರೀಟ್ ಟ್ರಿಪ್ಪಲ್ಲು ಇದು ಅಷ್ಟೇ, ಓಡ್ಸೋಕೆ ಮಾತ್ರ ಮಜವಾಗಿರುತ್ತೆ ನೋಡಿ. ಒಂದು ಟೈಮ್ ಕುತ್ಕೊಂಡು ನೋಡಿಸ್ತೀನಿ. ಯಪ್ಪ, ಫಸ್ಟ್ ಟೈಮ್ ಗುರು ಟ್ರಯಂಫಲ್ಲಿ ಕ್ರೇಜಿಯಾಗಿ ಬರ್ತಾಯಿದೆ ಫೀಲಿಂಗು ಈ ಗಾಡಿ ಓಡಿಸ್ಬೇಕಂದ್ರೆ. ಯಪ್ಪ, ಬೇಗ ಈ ಥರ ಗಾಡಿ ಈಸ್ಕೊಳ್ಳೋಣ. ಸ್ಯಾಮ್ ವೆಯ್ಟ್ಲೆಸ್ ಸ್ಯಾಮ್. ನಾನು ತುಂಬ ವೆಯ್ಟ್ ಇರುತ್ತೆ ಅಂದ್ಕೊಂಡೆ, ವೆಯ್ಟೇ ಇಲ್ಲ ಗಾಡಿ. ಇಲ್ಲಿ ರಿವರು ಎಲೆಕ್ಟ್ರಿಕ್ ಹತ್ರ ಎಲ್ಲ ಬರಲೇಬಾರ್ದು ಬಾ. ಎಲೆಕ್ಟ್ರಿಕ್ಕು ನಮಗೂ ಸಂಬಂಧ ಇಲ್ಲ. ಗೆಟ್ ನೇಕೆಡ್ ಅಂತ ಇಲ್ಲಿ ಯಾವುದೋ ಅಪ್ರಿಲಾದೇನೋ ಇದೆ. ಅಪ್ರಿಲಾದ್ ಲಾಂಚ್ ಮಾಡಿದ್ರು ನೋಡಿ, ಜಾನ್ ಅಬ್ರಾಹಂ ಬಂದಿದ್ರು. Very warm welcome to Bengaluru. This is the love that we have. Come on, make some noise for John Abraham. Come on, guys. ನೋಡಿ ಸಕ್ಕತ್ತಾಗಿದೆ ಗಾಡಿ ನೋಡೋಕೆ. ಇದು ಕೂಡ ಸಿಲ್ವರ್ಗಿಂತ ಬ್ಲ್ಯಾಕ್ ಕಲರ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ. ಬೆಳಿಗ್ಗೆ ಬಂದಾಗ ಬಿಸಿಲು ಅಂತ ತುಂಬ ಜನ ಇರಲಿಲ್ಲ, ಇವಾಗ ಮಾತ್ರ ಸಿಕ್ಕಾಪಟ್ಟೆ ಜನ ತುಂಬೋಗ್ಬಿಟ್ಟಿದ್ದಾರೆ ಗುರು. ಈವೆಂಟ್ ಫುಲ್ಲು ಜನ ಇದ್ದಾರೆ, ಎಕ್ಕಡೆ ನೋಡಿದ್ರೂ ಜನ. ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು. ಮೋಟುಲ್ ಅವ್ರು ಸಿಕ್ಕಾಪಟ್ಟೆ ಈವೆಂಟ್ಗಳು ಮಾಡ್ತಾ ಇದ್ದಾರೆ, ಆಯಿಲ್ ಕೊಡ್ತಾ ಇದ್ದಾರೆ, ಇನ್ನು ಗಿಫ್ಟ್ಗಳು ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಎಲ್ಲರೂ ಕೊಡ್ತಾಯಿದ್ರು. ನಮ್ಮ ಫ್ರೆಂಡ್ಸ್ಗಳು ವಿನ್ ಆದರು ಈವೆಂಟ್ಗಳಲ್ಲಿ, ಕ್ಯಾಪ್ ಎಲ್ಲ ವಿನ್ ಆದರು ನೋಡಿ. ಆಟೋನೆಟಿ ಇದೆಲ್ಲ ಇದು ವಿನ್ ಆಗಿದೆ ತಾನೇ, ಈ ಕ್ಯಾಪು ವಿನ್ ಆದರು. ಈ ಪುಲಪ್ಸ್ಗೆ ಕ್ಯಾಪ್ ಕೊಟ್ಟರು. ಆಮೇಲೆ ಇನ್ನೊಂದು ಫುಟ್ಬಾಲ್ ರಿವರ್ಸ್ ಶಾಟಲ್ಲಿ ಏನೋ ಹೊಡೆದಿದ್ದಕ್ಕೆ ಅದು ಕೂಡ ಅಷ್ಟೇ, ಅದಕ್ಕೂ ಕ್ಯಾಪ್ ಕೊಟ್ಟರು. ಬ್ರೋ ಹಾಯ್ ಬ್ರೋ. ಹಾಂ ಬ್ರೋ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಬ್ರೋ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DCDs ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮಿಂದ ನೋಡಿನೇ ಬ್ರೋ ಸ್ಟಾರ್ಟ್ ಮಾಡ್ತಾ ಇರೋದು ಬ್ರೋ. ನಿಮ್ಮನ್ನೆಲ್ಲ ನೋಡಿನೇ ಮೋಟೋ ವ್ಲಾಗಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. ಹಾಂ ಬ್ರೋ, ಸಕ್ಕದಾಗಿ ಮಾಡ್ತೀರಾ ಬ್ರೋ. ನಿಮ್ಮನ್ನ ನೋಡೋಕ್ಕೆ ಬ್ರೋ ಇವತ್ತು ಬಂದಿದ್ದೀನಿ ಬ್ರೋ. ನಿಮ್ಮ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ಒಂದು ಸಲ ಜನ ನಿಮ್ಮಲ್ಲಿರುವಂತ ನಿಯತ್ತು, ನಿಮ್ಮಲ್ಲಿರುವಂತ ಪ್ರತಿಭೆ, ನಿಮ್ಮಲ್ಲಿರುವಂತ ಹಾನೆಸ್ಟಿನ ನೋಡಿದ್ರೆ ಏನೇ ಆದ್ರೂ ಕೈ ಬಿಡೋದಿಲ್ಲ.